ವೀಕೆಂಡ್ ಅಂದ್ರೆ ಪಾರ್ಟಿ ಸ್ಟಿಕೇಶನ್ ಅಂತ ಪ್ಲಾನ್ ಮಾಡೋ ಈ ಕಾಲದಲ್ಲಿ ನಾವೊಂಥರ ಬೇರೆ ಕಪಲ್. ನಮ್ದೊಂದು ಪುಟ್ಟು ಪ್ರಪಂಚ. ಆ ಪ್ರಪಂಚದಲ್ಲಿ ನಾನು, ನನ್ನ ಹಸ್ಬೆಂಡ್, ನನ್ನ ಮಗಳು, ನನ್ನ ಮಗ. ಹೇ ಎವ್ರಿವನ್, ಹೇಗಿದ್ದೀರಾ? ಐ ಹೋಪ್ ನೀವೆಲ್ಲ ಚೆನ್ನಾಗಿದ್ದೀರಾ ಅಂತ. ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ. ನಾನ್ ಚಿಕ್ಕವಳಾಗಿಂದ ಕಂಡಿದ್ ಕನಸು ದೊಡ್ಡ ಐಷಾರಾಮಿ ಜೀವನ ಬಾಳಿಲ್ಲ ಅಂದ್ರು ಮನೆಯಿಂದ ಹೊರಗಡೆ ಕೆಲ್ಸಕ್ಕೆ ಅಂತ ಹೋದಾಗ ವಾಪಸ್ ಮನೆಗ್ ಬರ್ಬೇಕಾದ್ರೆ ಮನೆ ಬಾ ಬಾ ಅಂತ ಕರಿಬೇಕು, ಮನೆಯಿಂದ ಹುಡುಕ್ಬೇಕು ಅಂತ ಅನ್ಸ್ಬಾರ್ದು. ನಂದೇ ಆದ ಪುಟ್ಟು ಸಂಸಾರ ಕಟ್ಕೊಂಡು ನಾನು, ನನ್ ಗಂಡ, ನನ್ ಮಕ್ಕಳು ಖುಷಿಯಾಗಿ ಬದುಕಬೇಕು. ದೊಡ್ಡ ಬಂಗ್ಲೆಯಲ್ಲಿ 4 ಗೋಡೆ ಮಧ್ಯೆ ರೋಬೋಟ್ ತರ ಬದುಕೋ ಬದಲು ಮನೆ ಚಿಕ್ಕದಾದ್ರೂ ಪರವಾಗಿಲ್ಲ, ನನ್ಗೋಸ್ಕರ ಜೀವ ಇಟ್ಕೊಂಡಿರೋ 4 ಜೀವಗಳ ಮಧ್ಯೆ ಬದುಕಬೇಕು ಅನ್ನೋ ಆಸೆ. ವಾರದ ಪೂರ್ತಿ ಕೆಲ್ಸದ ಜಂಜಾಟದಲ್ಲಿ ವೀಕೆಂಡ್ ಬಂತು ಅಂದ್ರೆ ಕಾಮ್ ಆಗಿ ತಣ್ಣಗಿರ ಅಂತ ದಿನಗಳು ನಮ್ಗೆ. ಬೆಳಿಗ್ಗೆ ಲೇಟ್ ಆಗಿ ಎದ್ದು ಏನ್ ತಿಂಡಿ ಮಾಡ್ಲಿ ಅನ್ನೋ ಟೆನ್ಷನ್ ಇಲ್ದೇನೆ ಇರೋ ಬ್ರೆಡ್ ನೇ ರೋಸ್ಟ್ ಮಾಡ್ಕೊಂಡು ನನ್ ಗಂಡಂಗೆ ಹಾಲ್ ಕಾಯಿಸಿ ನನ್ಗೆ ಟೀ ಮಾಡ್ಕೊಂಡು ಮನೇಲಿ ಯಾವ ಹಣ್ಣು ಇರುತ್ತೋ ಆ ಹಣ್ಣನ್ನ ಕಟ್ ಮಾಡ್ಕೊಂಡು ಜೊತೆ ಕುತ್ಕೊಂಡು ನಾವಿಬ್ರು ಮಾತಾಡ್ಕೊಂಡು ಟೈಮ್ ಸ್ಪೆಂಡ್ ಮಾಡೋದೇ ಒಂದು ಖುಷಿ. ಟಿವಿಲ್ ಬರೋ ಶೋಗಳಲ್ಲಿ ನನ್ಗಿಷ್ಟ ಆಗಿರೋ ಶೋ ಅವ್ರಿಗಿಷ್ಟ ಆಗಲ್ಲ, ಅವ್ರಿಗಿಷ್ಟ ಆಗಿರೋ ಶೋ ನನ್ಗಿಷ್ಟ ಆಗಲ್ಲ. ಬಟ್ ಸ್ಟಿಲ್ ಫೈನಲ್ ಆಗಿ ಯಾರ್ದಾರು ಒಬ್ರಿಗೆ ಇಷ್ಟ ಆಗಿರೋ ಶೋನ ಇಬ್ರು ನೋಡ್ಕೊಂಡು ಅಲ್ಲಿ ಬರೋಂತ ಕ್ಯಾರೆಕ್ಟರ್ ಗಳ ಮೇಲೆ ಕಮೆಂಟ್ ಮಾಡಿ ಟೈಮ್ ಪಾಸ್ ಮಾಡ್ತೀವಿ. ಹೊಗ್ಯಕ್ ಹಾಕ್ಬೇಕಾಗಿದ್ದ ಬಟ್ಟೆಗಳನ್ನ ಹೊಗ್ಯಕ್ ಹಾಕಿ ಒಣಗಿರೋ ಬಟ್ಟೆನ ಮಡ್ಚ್ಕೊಂಡು ರೇಷನ್ ಖಾಲಿ ಆಗಿದ್ರೆ ರೇಷನ್ ಲಿಸ್ಟ್ ಮಾಡಿ ಅಂಗಡಿಗೆ ಹೋಗಿ ಅಂಗಡಿಯಿಂದ ರೇಷನ್ ಎಲ್ಲ ತಗೊಬಂದು ರೀಸ್ಟಾಕ್ ಮಾಡ್ತೀವಿ. ರಾತ್ರಿ ಟೆರೇಸ್ ಮೇಲೆ ಒಂದೊಳ್ಳೆ ಮೂವಿ ನೈಟ್ ಮಾಡಕ್ಕೆ ಅಂತ ಎಗ್ ಫ್ರೈಡ್ ರೈಸ್ ಅಥವಾ ಚಿಕನ್ ಬಿರಿಯಾನಿ, ಚಿಕನ್ ಬ್ರೆಸ್ಟ್, ಸಾಲಡ್ ಎಲ್ಲ ವೆರೈಟಿ ಎಲ್ಲ ಪ್ರಿಪೇರ್ ಮಾಡಿ ಟೆರೇಸ್ ಮೇಲೆ ಕುತ್ಕೊಂಡು ಮೂವಿ ನೋಡ್ತೀವಿ. ಇದ್ ಎಲ್ಲಾದ್ರೂ ಮಧ್ಯ ನನ್ ವೆಯ್ಟ್ ಲಾಸ್ ಪ್ಲಾನ್ ಸೈಡ್ ಅಲ್ಲಿ ಹೋಗಿ ಒಂದ್ ಮೂಲೆಯಲ್ಲಿ ಮಲ್ಕೊಂಡಿರತ್ತೆ. ಹಾಗಂತ ನನ್ ವೆಯ್ಟ್ ಲಾಸ್ ಗೋಲ್ ನ ಅಲ್ಲಿಗೆ ಸ್ಟಾಪ್ ಮಾಡಲ್ಲ. ನಾಳೆ ಮತ್ತೆ ಬೆಳಿಗ್ಗೆ ಎದ್ದು ವೀಕ್ ಡೇ ಸ್ಟಾರ್ಟ್ ಆಗುತ್ತೆ. ಮತ್ತೆ ನನ್ ಹೆಲ್ದಿ ಲೈಫ್ ಸ್ಟೈಲ್ಗೆ ಸ್ವಿಚ್ ಆಗಿ ಎಷ್ಟಾಗುತ್ತೆ ಅಷ್ಟು ಮನೇಲೆ ಹೆಲ್ದಿ ತಿಂದು ನಾನು ವೆಯ್ಟ್ ಲಾಸ್ ಜರ್ನಿನ ಕಂಟಿನ್ಯೂ ಮಾಡ್ತೀನಿ. ಈ ತರನೇ ಮಾಡಿ 13 kg ಇಳಿಸಿದ್ದೀನಿ. ಇನ್ನ 13 kg ಇಳಿಸೋದು ದೊಡ್ಡ ವಿಷಯ ಅಲ್ಲ. ಎಷ್ಟೇ ಆಗ್ಲಿ ನಮ್ ಗೋಲ್ ಜೊತೆಗೆ ನಮ್ ಸಂಸಾರ ಕೂಡ ಅಷ್ಟೇ ಇಂಪಾರ್ಟೆಂಟ್ ಅಲ್ವಾ? ಎರಡನ್ನೂ ಸಂಭಾಗ ತುಗಿಸ್ಕೊಂಡು ಹೋಗೋದೇ ಜೀವನ. ನಿಮ್ ವೀಕೆಂಡ್ ಕೂಡ ಇದೇ ತರ ಇರುತ್ತಾ ಅಥವಾ ಬೇರೆ ತರ ಇರುತ್ತಾ? ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ. ಈ ವಿಡಿಯೋ ಇಷ್ಟ ಆಗಿದ್ರೆ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ ನನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.